ಕ್ಯಾಪ್ಟನ್ಸಿಯಿಂದ ಈಗ ಪ್ರತಾಪ್ನ ಹೊರಗೆ ಹಾಕಿದ್ದಾರೆ ಮನೆ ಮಂದಿ ಅಂತಲೂ ಕೂಡ ಹೇಳ್ಬೋದು. ಹೌದು, ಸದ್ಯ ಎಲ್ಲರೂ ಸೇರಿ ಅದೇ ಬುದ್ಧಿಯನ್ನು ತೋರಿಸಿದ್ದಾರೆ. ಪ್ರತಾಪ್ಗೆ ಒಂದು ಜವಾಬ್ದಾರಿ ಇರೋದಿಲ್ಲ. ಹಾಗೆ ನಾನು ಏನಾದರೂ ಕ್ಯಾಪ್ಟನ್ ಆಗಿಬಿಟ್ರೆ ನಾನೇ ಎಲ್ಲಾದರೂ ರಾಜ, ನಾನೇ ಲೀಡ್ ಮಾಡೋದು ಅಂತ ಹೇಳಿ ಅಂದ್ಕೊಳ್ತಾನೆ. ಈ ಥರ ಸಾಕಷ್ಟು ಅವನಿಗೆ ಅಭಿಪ್ರಾಯಗಳಿದೆ. ಆ ಕಾರಣಕ್ಕಾಗಿ ಅವನು ಬೇಡ ಅಂತೇಳಿ ಮೈಕಲ್, ವಿನಯ್, ಸಿರಿ ಎಲ್ಲರೂ ಸೇರ್ಕೊಂಡು ಮಾತಾಡ್ತಾರೆ. ಆ ಸಮಯದಲ್ಲೇ ಪ್ರತಾಪ್ ಸಿರಿ ಮೇಲೆ ಗರಂ ಆಗಿ ಇಡೀ ಮನೆ ಮಂದಿ ಮೇಲೆ ಕೂಡ ಗರಂ ಆಗ್ತಾನೆ. ನೀವುಗಳೇ ಕ್ಯಾಪ್ಟನ್ ಆಗಿ ಇದು ಬಿಡಿ ಸಾಕು, ಇನ್ನು ಯಾಕೆ ಬೇರೆ ಕ್ಯಾಪ್ಟನ್ ಆಗಿರಬೇಕಲ್ವಾ ಅಂತಲೂ ಕೂಡ ಹೇಳ್ತಾನೆ ಪ್ರತಾಪ್. ಆಗ ವಿನಯ್ ಇದನ್ನು ಸರಿಯಾಗಿ ಮಾತಾಡೋದನ್ನು ಕಲಿ ಪ್ರತಾಪ್ ಅಂದಾಗ, ನಾನು ಸರಿಯಾಗಿ ಹೇಳ್ತಿದ್ದೀನಿ ಅಣ್ಣ, ಬರೀ ನೀವುಗಳು ಮಾತ್ರ ಎಲ್ಲ ಆಗಬೇಕು ಅನ್ನೋ ಮನಸ್ಥಿತಿ ನಿಮ್ಮಲ್ಲಿದೆ. ಹಾಗೆ ಇಲ್ಲ ಸಲದ ಕಾರಣಗಳನ್ನು ನನ್ನ ಮೇಲೆ ಕೊಡ್ತಿದ್ದೀರಾ. 2 ವಾರ 3ನೇ ವಾರದಲ್ಲಿ ಇದ್ದಂಥ ಕಾರಣ ಇವತ್ತು ನನ್ನ ಮೇಲೆ ಈಗಲೂ ಕೊಡ್ತೀರಾ ನೀವು ಅಂತಂದರೆ, ನಾನು ಆ ಥರ ಇಲ್ಲ ಅಂತ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೂ ಕೂಡ ಅದೇ ಬೇಡದ್ರ ಕಾರಣ ಸಿರಿ ಮೇಡಮ್ ಅವರು ಕೊಟ್ಟಿದ್ದಾರೆ. ನನಗೆ ನಿಜಕ್ಕೂ ಕೂಡ ಇಷ್ಟ ಆಗ್ತಿಲ್ಲ. ಜಿನಿಯನಾಗೆ ಹೇಳಿ ನೀನು ಆಗೋದು ನಮಗೆ ಇಷ್ಟ ಇಲ್ಲ ಅಂತ, ಅದನ್ನು ಬಿಟ್ಟುಬಿಟ್ಟು ಎಲ್ಲ ಸಲದ ಕಾರಣಗಳು ಕೊಟ್ಟರೆ ನನಗೆ ತುಂಬಾ ಬೇಸರ ಆಗುತ್ತೆ ಅಂತ ಪ್ರತಾಪ್ ತನ್ನ ನೋವನ್ನು ಹೊರಹಾಕಿದ್ದಾನೆ. ನಿಜಕ್ಕೂ ಕೂಡ ಈ ಪಾಪಿಗಳೆಲ್ಲ ಸೇರ್ಕೊಂಡು ಮತ್ತೆ ಪ್ರತಾಪ್ಗೆ ಅನ್ಯಾಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ನೀವೇನಂತೀರ ಈ ಎಪಿಸೋಡ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು